ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಾಗ ಆ ನೈತಿಕ ನೆಲೆಗಟ್ಟಿರಬೇಕು. ಇಲ್ಲಿ ಬಂದಂತವ್ರು ಯಾರಿಗಾದ್ರೂ ಇದೆಯಾ? ಇದ್ರೆ ನಾನು ಸ್ವಚ್ಛ ರಾಜಕಾರಣಿ ಅಂತ ಇವತ್ತು ಎದಕ್ಕೆ ತಟ್ಟಿ ಹೇಳಿ ಅವ್ರ ಬಗ್ಗೆ ಮತ್ತೆ ಮುಂದಿನ ಸಾರಿ ಮಾತನಾಡ್ತಾರೆ. ಜನರ ಆಕ್ರೋಶ ಎಲ್ಲ ಆತ್ಮಾವಲೋಕನ ಮಾಡಿಕೊಳ್ಳಂತ ಯಾತ್ರೆ ಇವ್ರದ್ದಾಗಬೇಕಾಗಿತ್ತು. ಶಿವಮೊಗ್ಗದಲ್ಲಿ ವಿ ವಾಂಟ್ ಟು ನೋ, ಈ ಜಿಲ್ಲೆಯವರಿಗೆ ಹೆಚ್ಚು ಹಕ್ಕಿರೋದು ಯಡಿಯೂರಪ್ಪನವ್ರಿಗೆ ಯಾಕೆ ಅನ್ಯಾಯ ಆಯ್ತು ಅಂತ ತಿಳ್ಕೋಬೇಕು. ಯಡಿಯೂರಪ್ಪನವ್ರನ್ನ ಯಾಕಾಗಿ ಜೈಲಿಗೆ ಕಳಿಸಿರೋ ನಾವು ತಿಳ್ಕೋಬೇಕು. ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಬೇಕು ನಾವು. ಮಧ್ಯಂತರದಲ್ಲಿ ಅವ್ರನ್ನ ಯಾಕೆ ಅಧಿಕಾರದಿಂದ ಎಳೆದು ಕೆಳಗೆ ಹಾಕಿದ್ರಿ ತಿಳ್ಕೋಬೇಕು. ಈ ಜಿಲ್ಲೆ ಜನಕ್ಕೆ ಹಕ್ಕಿದೆ. ಇವತ್ತು 3 ಜನ ವೇದಿಕೆಯಲ್ಲಿ ಅಪರೂಪದ ದೃಶ್ಯ ಆಯ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಬಂದು ಯಾರೆಲ್ಲ ಗೊತ್ತಾಯ್ತು. ಮಗ MP ಅವರು ಇರ್ತಾರೆ, ರಾಜ್ಯಾಧ್ಯಕ್ಷ ಇರ್ತಾರೆ. 3 ಜನ ಈ ಶಿವಮೊಗ್ಗ ಜಿಲ್ಲೆಯೊಳಗೆ ಹೋರಾಟದ ನೆಲದೊಳಗೆ ಸತ್ಯವನ್ನ ಹೇಳಿ ಒಂದ್ಸಾರಿ ನಮ್ಮ ಸಾಗರ ದಿಕ್ಕಿಗೆ ಒಂದ್ಸರಿ ಮುಖ ಮಾಡಿ ಆ 20 ಕೋಟಿಯ ಚೆಕ್ ಯಾವುದು ಅಂತ ವಿವರಿಸಿಕೊಟ್ಟು ಹೋಗಿ. ಜನರ ಮಧ್ಯೆ ಈ ತರದ ಆಟವನ್ನ, ಕಣ್ಣಿಗೆ ಮಣ್ಣಿರಿಸುವಂತ ಕೆಲಸವನ್ನ ಮಾಡೋದಕ್ಕಿಂತ ಈ ಹೋರಾಟ ಇರುವಂತದ್ದು ಯಡಿಯೂರಪ್ಪನವರಿಗೆ ಅನಿವಾರ್ಯ ತಮ್ಮ ಮಗನ ಕುರ್ಚಿಯನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ಅಶ್ವಮೇಧ ಕುದುರೆ ಬಿಡಕ್ಕೆ ಹೊರಟಿದ್ದಾರೆ. ಅದ್ರ ರಕ್ಷಣೆಗೆ ಅವರೇ ಬರಬೇಕಾಗಿದೆ. ಯಡಿಯೂರಪ್ಪನವರು ಬೆಂಗಳೂರಿನವರೇ, ಇಲ್ಲೇ ಅವರೇ. ಎಷ್ಟೇ ತಪ್ಪು ಮಾಡಿದ್ರು ಕೂಡ ರಕ್ಷಣೆಗೆ ನಿಲ್ಬೇಕಾದ ಅನಿವಾರ್ಯತೆ ಭೀಷ್ಮನಿಗೆ ಹೆಂಗಿತ್ತೋ ಆ ದುರ್ಯೋಧನ ದುಶ್ಯಾಸನರ ಕಾಪಾಡೋದು, ಅವರಿಗೂ ಈ ದುರ್ಯೋಧನ ದುಶ್ಯಾಸನ ಕಾಪಾಡೋದು ಅನಿವಾರ್ಯತೆ ಇದೆ. ಬರೇ ಭೀಷ್ಮರಾಗಿ ಉಳಿದಿಲ್ಲ, ಧೃತರಾಷ್ಟ್ರರು ಆಗಿಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಯೊಳಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏರಿಕೆಗಳನ್ನು ಖಂಡಿಸಬೇಕು. ಭ್ರಷ್ಟಾಚಾರದ ವಿರುದ್ಧ ಹೇಳುವಾಗ ನಾನು ಈ ಗಾಂಧಿಯ ಪ್ರತಿಮೆಯನ್ನು ಪ್ರಸ್ತಾವ ಮಾಡಿದ್ದೇನೆ. ಈ ಮಾಹಿತಿ ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತೇನೆ. ಇಲ್ಲದೆ ಇದ್ರೆ ಗಾಂಧಿ ಪ್ರತಿಮೆಯೊಳಗೆ 12 ವರ್ಷದ ನಂತರ 1/3 ಅಮೌಂಟ್ ನಲ್ಲಿ ಹೇಗೆ ಪ್ರತಿಮೆ ಸ್ಥಾಪನೆ ಆಗುತ್ತೆ ಹೇಳಬೇಕಲ್ಲ. 7 ಕೋಟಿ ಗಾಂಧಿ ಪಾಪ ಲಂಗೋಟಿ ಹಾಕೊಂಡಿರೋ ಮನುಷ್ಯನ ಹೆಸರಿನಾಗೂ 7 ಕೋಟಿನಾ? ಸೇಮ್ ಮೆಟಲ್, ಕಾಸ್ಟ್, ಹೈಟ್, 1 ಅಡಿ ಮಾತ್ರ ವ್ಯತ್ಯಾಸ. ನೋಡಿ, ಎಲ್ಲ ತಿಳ್ಕೊಂಡು ಬಂದು ಹೇಳ್ತಿದ್ದೀನಿ. ಕಂಪನಿ ಬೇರೆ ಬೇರೆ, ನನಗೆ ಅಡ್ಜಸ್ಟ್ ಆಗೋ ಕಂಪನಿ ಕರ್ಕೊಂಡ್ ಬಂದಿರ್ತೀವಿ. ಎತ್ತರ 25 ಅಡಿ ಬೆಳಗಾಂದು, ಬೆಂಗಳೂರು 27 ಅಡಿ. ತೂಕ ಬೆಳಗಾಂದು 20 ಟನ್, ಬೆಂಗಳೂರು 22.5 ಟನ್. 2.5 ಟನ್ನಿಗೆ ಅಷ್ಟು ಕೋಟಿ ಖರ್ಚಾಗ್ತಾ? 2 ಟನ್ನಿಗೆ 2012ರಲ್ಲಿ ಬೆಲೆ ಏರಿಕೆ ಸಾಮಾನ್ಯ ಆಗ್ಬೇಕಲ್ಲ. ಪ್ರತಿ ವರ್ಷ 10% ಜಾಸ್ತಿ ಆಗ್ಬಿಡುತ್ತೆ ಅನ್ನೋಂಥ ಒಂದು ಲೆಕ್ಕ ಇಟ್ಕೊಂಡ್ರೆ ಇದ್ರ ಬಗ್ಗೆ ನನ್ ತಪ್ಪು ಮಾಹಿತಿ ಇದ್ರೆ ಇಲ್ಲ ಇಷ್ಟಿಷ್ಟಕ್ಕೆ ಆಗಿದೆ ಅಂತ ಕರೆಕ್ಟ್ ಆಗಿ ಕೊಡ್ಲಿ. ಅದನ್ನ ಜೆರಾಕ್ಸ್ ಸಿಗಲಿಲ್ಲ ಅಂತ ಇದೆ, ನಿಮ್ಮೆಲ್ಲ ವಾಟ್ಸಪ್ಗೆ ಅದನ್ನ PDF ಮಾಡಿ ಕಳಿಸ್ತಾ ಇದ್ದೇನೆ. ಈಗ 2012 ಮುಂಬೈನವರಲ್ಲ. ಎಲ್ಲ ಶಾಸಕರು ಈ ವಿಷಯದಲ್ಲಿ ಮೈ ಮರೆತಿದ್ದಾರೆ. ಬಡವರ ಸಮಸ್ಯೆಗಳಿವೆ, ನೌಕರದಾರರ ಪೆನ್ಷನ್ ಸಮಸ್ಯೆ ಇದೆ, ವೇತನಗಳ ಸಮಸ್ಯೆ ಇದೆ. ಅದ್ರ ಚರ್ಚೆ ಆಗಬೇಕಾಗಿತ್ತು. ನೀರಾವರಿಯ ಚರ್ಚೆ ಆಗಬೇಕಾಗಿತ್ತು. ನಾನು ಅದರ ಒಬ್ಬ ಫಲಾನುಭವಿಯಾಗಿ ಮಾಜಿ ಶಾಸಕನಾಗಿ ನನಗೆ ಇದ್ದಕ್ಕಿದ್ದಂತೆ ನೀವು 40,000 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀರಾ. ಕೇಳಿದ್ದೀರ? ಕಳೆದ ಬಾರಿ ನಾವು ಹೇಳಿದ್ದೇವೆ ವೇತನ ಜಾಸ್ತಿ ಮಾಡೋಕ್ಕೂ ಒಂದು ನಿಯಮ ಇರಬೇಕು. ಎಲ್ಲರನ್ನೂ ನಾನು ಖಂಡಿಸ್ತಾ ಇದ್ದೇನೆ. ನೀವು ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ಆದ್ರೆ ಬೆಲೆ ಏರಿಕೆ ಮಾತಾಡಿದ್ದನ್ನ ಪ್ರಸ್ತಾವ ತಂದವರ ನೈತಿಕ ಗಲಗಟ್ಟೆ ಏನು ಅಂತ ಕೇಳ್ತಾ ಇದ್ದೇನೆ. ಎಲ್ಲರೂ ತಯಾರಿದ್ರು, ರೈಟ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.